ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲೂ ಮತಚೋರಿ ಆಗಿದೆ ಅಂತ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ರು. ಇದೇ ಪ್ರಕರಣದ ಬೆನ್ನು ಬಿದ್ದ ಎಸ್ಐಟಿಗೆ ಸ್ಫೋಟಕ ಸಾಕ್ಷ್ಯ ಸಿಕ್ಕಿದೆ. ಆಳಂದದಲ್ಲಿರೋ ಗುತ್ತೇದಾರ್ ನಿವಾಸದ ಬಳಿಯೇ ರಾಶಿ ರಾಶಿ ದಾಖಲೆಗಳು ಸುಟ್ಟ ರೀತಿಯಲ್ಲಿ ಸಿಕ್ಕಿರೋದು ದೊಡ್ಡ ಅನುಮಾನವನ್ನೇ ಸೃಷ್ಟಿಸಿದೆ. ಕರಕಲು ಸುಟ್ಟು ಕರಕಲು. ಒಂದ್ ಕಡೆ ಬಿಜೆಪಿ ಮಾಜಿ ಶಾಸಕರ ಮನೆ ಮುಂದೆ ದಾಖಲೆಗಳು ಸುಟ್ಟು ಹೋಗಿದ್ರೆ, ಮತ್ತೊಂದ್ ಕಡೆ ಸುಟ್ಟ ಭಸ್ಮವನ್ನ ಗೂಡ್ಸ್ ವಾಹನಕ್ಕೆ ತುಂಬಿಕೊಂಡು ಹೋಗಿ ನೀರಿಗೆ ಹಾಕ್ತಿದ್ದಾರೆ. ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ರಾಹುಲ್ ಗಾಂಧಿ ಆರೋಪಕ್ಕೆ ಸಾಕ್ಷಿ ಸಿಕ್ತಾ? ಹಳ್ಳದಲ್ಲಿ ಅರ್ಧ ಸುಟ್ಟ ವೋಟರ್ ಲಿಸ್ಟ್ ಪತ್ತೆ. ಮತಗಳ್ಳತನ. ರಾಜ್ಯದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪವನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ರು. ರಾಜ್ಯ ಸರ್ಕಾರ ರಚಿಸಿದ್ದ ಎಸ್ಐಟಿ ಟೀಮ್ ನೆನೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮುಂದೆ ಬಂದು ನಿಂತಿತ್ತು. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರೋ ಸುಭಾಷ್ ಗುತ್ತೇದಾರ್ ಮನೆ ಮಾತ್ರ ಅಲ್ಲ, ಅವರ ಒಡೆತನದ ಅಪ್ನಾ ಬಾರ್ ಮತ್ತು ರೆಸ್ಟೋರೆಂಟ್, ಚಾರ್ಟೆಡ್ ಅಕೌಂಟೆಂಟ್ ಮನೆ ಮೇಲೂ ದಾಳಿ ಮಾಡಿತ್ತು. ಇತ್ತ ಎಸ್ಐಟಿ ಟೀಮ್ ದಾಳಿ ಮಾಡ್ತಿದ್ದಂತೆ ಅತ ಆಳಂದದಲ್ಲಿರೋ ಗುತ್ತೇದಾರ್ ನಿವಾಸದ ಬಳಿಯೇ ರಾಶಿ ರಾಶಿ ದಾಖಲೆಗಳನ್ನ ಸುಟ್ಟು ಹಾಕಲಾಗಿತ್ತು. ಅಲ್ಲದೆ ಸುಟ್ಟ ದಾಖಲೆಗಳನ್ನ ಗೂಡ್ಸ್ ವಾಹನದಲ್ಲಿ ಹಾಕೊಂಡು ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಹಾಕಿರೋ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ನದಿ ನೀರಲ್ಲಿ ವೋಟರ್ ಲಿಸ್ಟ್ ಪತ್ತೆಯಾಗಿರೋ ಕುರಿತು ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಎಸ್ಐಟಿ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದೆ. ಆಳಂದ ಪಟ್ಟಣದ ಹೊರವಲಯದಲ್ಲಿರೋ ಅಮರ್ಜಾ ನದಿಯ ಹಿನ್ನೀರಿಗೆ ಭೇಟಿ ನೀಡಿ ಎಸ್ಐಟಿ ತಂಡ ಶೋಧ ನಡೆಸಿದೆ. ಎಸ್ಐಟಿ ಎಸ್ಪಿ ಶುಭಾನ್ವಿತಾ ನೇತೃತ್ವದ 15ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ತಡರಾತ್ರಿವರೆಗೂ ನದಿಯ ಆಳಕ್ಕಿಳಿದು ಶೋಧಿಸಿದ್ದಾರೆ. ನದಿಯಲ್ಲಿ ಹಾಕಲಾಗಿದ್ದ ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಹಾಗೂ ಕೆಲ ಮತಪಟ್ಟಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಎಸ್ಐಟಿ ದಾಳಿ ಆಗ್ತಿದ್ದಂತೆ ದಾಖಲೆಗಳಿಗೆ ಬೆಂಕಿ ಹಚ್ಚಿರೋ ಸುದ್ದಿ ಭಾರೀ ಸದ್ದು ಮಾಡ್ತಿದೆ. ಅಲ್ಲದೆ ದಾಖಲೆ ಸುಟ್ಟಿರೋ ರೀತಿ ನೋಡಿದ್ರೆ ನಿಜಕ್ಕೂ ವೋಟ್ ಚೋರಿ ನಡೀತಾ ಅನ್ನೋ ಅನುಮಾನಗಳು ಕೂಡ ಬಲಗೊಳ್ತಿವೆ. ಆದ್ರೆ ಎಸ್ಐಟಿ ತನಿಖೆ ನಂತರವೇ ಎಲ್ಲ ಬಯಲಾಗಲಿದೆ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.